ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅನ್ನುವ ಗಾದೆ ಮಾತನ್ನು ನಾವು ಸದಾ ಕೇಳಿದ್ದೇವೆ. ಒಬ್ಬರು ದೂರದಿಂದ ಹೇಳ್ತಾ ಇದ್ರಂತೆ, ಆ ಬೆಟ್ಟದ ಆಚೆ ಕ್ರೂರ ಮುಖಗಳಿವೆ, ಅಲ್ಲಿ ಹೋದ್ರೆ ನೀನು ಆಹುತಿ ಆಗ್ತೀಯ, ಅಲ್ಲಿ ಹೋಗ್ಲಿಕ್ಕೆ ಹೋಗಬೇಡ. ಸರಿ, ಮತ್ತೊಬ್ಬ ಪ್ರಜ್ಞಾವಂತ ತಿಳಿದಿರುವಂತ ಆ ವ್ಯಕ್ತಿ ಹೇಳ್ತಾನೆ, ಹೇ ಹುಚ್ಚ, ಆ ಬೆಟ್ಟದ ಆಚೆ ಮೃಗಗಳು ಇರುವುದೇನೋ ನಿಜ, ವ್ಯಾಘ್ರಗಳು ಇರುವುದೇನೋ ನಿಜ, ಆ ಬೆಟ್ಟದ ಮಧ್ಯೆ ಸಾಧು ಪ್ರಾಣಿಗಳು ಕೂಡ ಇವೆ. ಹಾಗೇನೆ ಮನುಷ್ಯನಿಗೆ ಬೇಕಾಗಿರುವಂತಹ ಗುಣ ಔಷಧಿಗಳಿರುವಂತಹ ಸಸ್ಯ ಪ್ರಭೇದಗಳು ಕೂಡ ಇದೆ. ಯಾಕೆ ಅಲ್ಲಿ ಹೋದರೆ ನಮಗೆ ಲಾಭ ಇಲ್ಲವಾ? ಸಸ್ಯ ಪ್ರಭೇದದ ಗುಣ ಔಷಧಿಗಳಂತ ನಮಗೆ ಔಷಧಿ ದೊರಕುವಂಥದ್ದು ಕೂಡ ಇದೆ, ಸಾಧು ಪ್ರಾಣಿಗಳಿವೆ, ಅವರಿಂದ ನಮಗೆ ಲಾಭ ಇಲ್ಲವಾ? ಯಾಕೆ ಕೇವಲ ಬೆರಳೆಣಿಕೆಂತ ಇರುವಂತಹ ವ್ಯಾಘ್ರ ಪ್ರಾಣಿಗಳನ್ನ ವ್ಯಾಖ್ಯಾನಿಸ್ತಾ, ವಿಮರ್ಶಿಸುತ್ತಾ, ಅವರನ್ನೇ ದೂರಿಸ್ತಾ, ಅವರನ್ನೇ ದೂರೀಕರಿಸ್ತಾ ಯಾಕೆ ಪರಸ್ಪರ ಈ ಅಸೂಯೆ ದ್ವೇಷ ಭಾವನೆಯನ್ನ ನಮ್ಮಲ್ಲಿ ತಂದುಕೊಳ್ಳುವುದು ಬೇಡ ಅನ್ನುವ ಮನಸ್ಥಿತಿಯನ್ನ ಜಮಾತೆ ಇಸ್ಲಾಮಿ ಹಿಂದ್ ಈ ಸಂಘಟನೆಯು ರಾಜ್ಯಾದ್ಯಂತ ಪರಸ್ಪರ ಪರಧರ್ಮ ಸಹಿಷ್ಣುತೆ, ಶಾಂತಿ, ಸೌಹಾರ್ದ ನಮ್ಮ ಮಧ್ಯೆ ಬೆಳೆದು ಬರಬೇಕು. ಮುಂದಿನ ತಲೆಮಾರುಗಳಿಗೆ ನಾವು ಒಳಿತನ್ನ ಕೊಟ್ಟು ಹೋಗಬೇಕು. ಸಮಾಜದಲ್ಲಿ ಮತ್ತೆ ಮೌಲ್ಯ ಆಧಾರಿತವಾದಂತಹ ಜೀವನ ರೂಪಿಸಿಕೊಳ್ಳಲಿಕ್ಕೆ ಬೇಕಾಗಿರುವಂತಹ ಮಹಾನುಭಾವರ ಆ ಚಾರಿತ್ರ್ಯವನ್ನ, ಅವರ ಒಂದು ಬೋಧಿಸಿಕೊಡುವ ತತ್ವ ಆದರ್ಶಗಳನ್ನ ಮತ್ತೆ ಜನರ ಮುಂದೆ ಇಟ್ಟು ಅವರನ್ನ ಹೃದಯವಂತಿಕೆಯಲ್ಲಿ, ಅವರ ಮನ ಮಸ್ತಿಷ್ಕದಲ್ಲಿ ಎಬ್ಬಿಸಿ ಯಾಕೆ ಮರುಸ್ಥಾಪಿಸಬಾರದು ಅಂದ ಆಶಯದೊಂದಿಗೆ ತಮ್ಮ ಮುಂದೆ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದೆ. ಹೀಗೆ ಇಲ್ಲಿ ಒಂದು ಸ್ಥಳೀಯ ಜಮಾತೆ ಇಸ್ಲಾಮಿ ಹಿಂದ್ ಸಂಘಟನೆಯು ನನ್ನನ್ನು ಕೆಲವು ವಿಷಯಗಳನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರೋದಕ್ಕಾಗಿ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ, ಇಲ್ಲಿರುವಂತಹ ದೇಶ ಬಾಂಧವರು ಕೂಡ ನನ್ನ ವೈಯಕ್ತಿಕ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ವಾಕಿರ್ ದಾವನ ರಬ್ಬಿಲ್ ಆಲಮೀನ್.